ಅಕ್ವೈರ್ ಮಾಡಿಕೊಂಡು ಕಾಂಪೆನ್ಸೇಷನ್ ಕೊಡಬೇಕು ಮತ್ತು ಆ ಡ್ಯಾಮ್ ಕಟ್ಟಿ ತಯಾರೈತಿ. ಈಗ ಗೇಟ್ ಹಾಕಿದ್ರೆ ನೀರು ನಿಲ್ತದೆ. ಆದ್ರೆ ಈ ಸರ್ಕಾರ ಏನು ಮಾಡಕತ್ತೈತೆ ಅಂದ್ರೆ ಧಾರವಾಡದಾಗ ನಾ ಇವತ್ತು ಮಾತಾಡಿದೆ ವಕೀಲರಿಗೆ 522 ಅಷ್ಟೇ ನಾವು ಅಕ್ವೈರ್ ಮಾಡ್ಕೊತೀವಿ, ನೀರು ನಿಲ್ಲಿಸ್ತೀವಿ ಅಂತೇಳಿ ಅಫಿಡವಿಟ್ ಕೊಡಕತ್ತಾರೆ ಇವತ್ತು. ಇದು ಭಾಳ ಡೇಂಜರ್ ಅದ. ಮತ್ತು 522 ಅಕ್ವೈರ್ ಮಾಡ್ಕೊಳ್ಳೋದು ಕೂಡ ಯಾವ ರೀತಿ ಅಂತಂದ್ರೆ ಮಾನದಂಡ ಅಂದ್ರೆ ಈಗ ಡಿಸೆಂಬರ್ಗೆ ಈಗಾಗಲೇ ವಿಷೇಟ್ ಆಗ್ತಾವೆ. ಮೊದಲು ಮಾಡ್ಕೊಂಡಿದ್ದು ವಿಷೇಟ್ ಆಗ್ತಾವು. ಮುಂದಿನ ವರ್ಷ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತೇಳಿ ಅಫಿಡವಿಟ್ ಆಗಕತ್ತಾರೆ ಕೋರ್ಟ್ನಾಗ, ಹೈಕೋರ್ಟ್ನಾಗ. ಇದ್ರ ಬಗ್ಗೆ ಸೂಕ್ತವಾಗಿ ನಾವೆಲ್ಲ ಎಚ್ಚರ ಆಗಬೇಕು. ಒಮ್ಮೆ ನೀರಿನ ಹಕ್ಕನ್ನು ನಾವು ಕಳ್ಕೊಂಡ್ವಿ ಅಂದ್ರೆ ಆ ಹಕ್ಕು ನಮಗೆ ಮಗ ಬರೋದಿಲ್ಲ. ಈಗಾಗಲೇ ಆಂಧ್ರ ಮತ್ತು ಇದು ತೆಲಂಗಾಣ, ಮಹಾರಾಷ್ಟ್ರ ಇವರೆಲ್ಲ ನ್ಯಾಯ ನಡೆದದ. ಅಂಥದ್ರೊಳಗೆ ನಮ್ಮ ಹಕ್ಕನ್ನು ನಾವು ಬಿಟ್ಟು ಕೊಡುವಂಥ ಪ್ರಯತ್ನ ನಡೆದದ. ಇದನ್ನೇನಾದರೂ ಹಳೆ ಮೈಸೂರವ್ರು ಮಾಡಿದ್ರೆ ಇವ್ರನ್ನ ಹೊರಗೆ ಬಿಡ್ತಿದ್ದಿಲ್ಲ ರೈತರು. ಅಷ್ಟು ಅನ್ಯಾಯ ಇವತ್ತು ನಡೆದದ.